ಎಗ್ರೋ ಏನಮ್ಮ ಎಷ್ಟೊತ್ತು ಮಾಡ್ತೀಯ? ನಿನಗೆಲ್ಲ ಸಂಬಳ ಕೂಡ ಸುಮ್ಮನೆ ದಂಡ. ಬೇಗ ರೆಡಿ ಅಂತ ಹೇಳಮ್ಮ. ರೆಡಿನಾ? ಬಗ್ಲು ರೋಲಿಂಗ್ ಅಂತ. ರೋಲಿಂಗಾ? ಹಾ ಓಕೆ. ಹಾ, ದಿಢೀರ್ ರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ, ಸುಸ್ವಾಗತ. ಫಾರ್ಚುನರ್ ಗಾಡಿ ಅಂದ್ರೆ ಸಿಗಾಬಡೆ ಕಾಸ್ಟ್ಲಿ ಗಾಡಿ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಇಲ್ಲಿ ಒಂದು ಜೋಡೆ ಅದೇ ಫಾರ್ಚುನರ್ ಗಾಡಿ ಇಟ್ಕೊಂಡು ಉತ್ತರ ಕರ್ನಾಟಕದ ಪದಾರ್ಥಗಳನ್ನ ಮಾರ್ಕೊಂಡು ಫೇಮಸ್ ಆಗ್ತಿದಾರೆ. ಅದ್ರ ರುಚಿ ಏನು ಅಂತ ತಿಳ್ಕೋಣ ಬನ್ನಿ. ನಮಸ್ಕಾರ ಕಣಮ್ಮ. ನಮಸ್ಕಾರ. ಇವತ್ತು ನಿಮ್ಮ ಹೋಟೆಲ್ ಫಾರ್ಚುನರ್ ನ ಫೇಮಸ್ ಮಾಡಕ್ ಬಂದಿದೀವಿ. ನಿಮ್ಮ ಹೋಟ್ಲಲ್ಲಿ ಏನೇನ್ ಮಾಡಿದೀರಾ? ಜ್ವಾಳದ ರೊಟ್ಟಿ, ಪಲ್ಯ, ಸುಸ್ಲಾಯ್ತ್ರಿ. ನಿಮ್ಗೇನ್ ಬೇಕು? ಸೂಪರ್ ಸೂಪರ್. ನೀವೇ ಅಡಿಗೆ ಮಾಡೋದಾ? ಹೌದು, ನಾ ಮಾಡ್ತೇನ್ರಿ. ಅವ್ರ ತಂದ್ ಮಾರ್ತಾರ್ರಿ. ಅವರು ನಿಮ್ಮ ಯಜಮಾನ್ರ? ಅಲ್ರಿ, ನಾವು ನೆರೆ ಹೊರೆಯವ್ರಿ. ನೆರೆ ಹೊರೆಯವ್ರ? ಹಂಗಂದ್ರೆ ಅಂದ್ರ ನಾ ಈಚೆ ಮನೆ ಶ್ರುತಿ, ಅವ್ರ ಆಚೆ ಮನೆ ಪಾರ್ಥ. ಈಚೆ ಮನೆ ಶ್ರುತಿ. ನಿಮ್ಗೇನು ಗೊತ್ತಾಗಲ್ರಿ? ಮುಖಕ್ಕೆ ಸೆರಗ್ ಮುಸ್ಕೊಂಡು ಆ ಕಡೆ ನಿಲ್ರಿ. ಕ್ಯಾಮರಾ ಮಕ ತೋರಿಸ್ರಿ, ಬೆನ್ನಾಕ್ರಿ ತೋರಿಸ್ತೀರಾ? ಇವರೇ ಓನರ್. ಸರ್ ಪ್ಲೀಸ್ ಸರ್, ದಯವಿಟ್ಟು ಶೂಟ್ ಮಾಡಬೇಡಿ ಪ್ಲೀಸ್ ಸರ್. ನೀನ್ ಕ್ಯಾಮ್ರಾ ಆಫ್ ಮಾಡಿ ಪ್ಲೀಸ್ ಸರ್. ಒಂದ್ ನಿಮಿಷ ಕ್ಯಾಮ್ರಾ ಆಫ್ ಮಾಡಿ. ನೀವು ಒಂದ್ ನಿಮಿಷ ಸರ್, ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವು ಶೂಟ್ ಮಾಡಬೇಡ, ನೀನು ಶೂಟ್ ಮಾಡಬೇಡ. ಕ್ಯಾಮ್ರಾ ಟಚ್ ಮಾಡಬೇಡ ನೀನು. ನಾನು ಶೂಟ್ ಮಾಡ್ತೀನಿ. ಶೂಟ್ ಮಾಡ್ಕೊಳ್ಳಿ. ಬೇಕಾದ್ರೆ ವಾಯ್ಸ್ ಅವ್ರ ಆಮೇಲೆ. ನೀವು ಅರ್ಥ ಮಾಡ್ಕೋತಾ ಇಲ್ಲ. ನೀವು ಸೆರಗಲ್ಲಿ ಮುಖ ಮುಸ್ಕೊಂಡು ಆ ಕಡೆ ನಿಲ್ರಿ. ನಿನ್ ಮುಖ ತೋರ್ಸಮ್ಮ. ಏನ್ ತಪ್ಪಿವಾಗ? ಸರ್ ದಯವಿಟ್ಟು ಶೂಟ್ ಮಾಡಬೇಡಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡ್ತೀವಿ ಇವಾಗ? ಸರ್ ಬೇಡ ಸರ್, ಶೂಟ್ ಮಾಡಬೇಡಿ. ಕೊಡ ಇಲ್ಲಿ. ಕ್ಯಾಮ್ರಾ ಎಲ್ಲ ಮುಟ್ಬೇಡ ನೀನು. ಶೂಟ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ ಅವಾಗ ಕೊಡ್ತೀನಿ. ನಾನು ಸಂಬಳ ಕೊಡೋದು ಇಂತ ಶೂಟ್ ಮಾಡಿದ್ರೆ ಕಣಯ್ಯ. ಕೊಡಲ್ವಾ? ಕೊಡಲ್ಲ. ನಿನ್ ಫಾರ್ಚುನರ್ ತಾನೆ ನಿನ್ ಹೋಟ್ಲ ಹೆಸರು. ನಿನ್ ಫಾರ್ಚುನರ್ ಚೇಂಜ್ ಮಾಡ್ಬಿಡ್ತೀನಿ ನಾನು ಮಗ. ಇಲ್ಲೇರೋ ಬಂದೆ. ನಡೀರೋ. ಕ್ಯಾಮ್ರಾ ಕಿತ್ಕೋಬೇಕಾರೆ ನೀನೇನೇ ಮಾಡ್ತಾ ಇದ್ದೆ. ನೀನೆಲ್ಲ ಒಂದು ಕ್ಯಾಮ್ರಾ ಮ್ಯಾನು. ಇವತ್ತೈತೆ ನಿನ್ಗೆ ಮಾಡ್ತೀನಲ್ಲೇ, ಮಾಡ್ತೀನಿ. ಹಲೋ ಸರ್, ನಾನು T5 ಇಂದ. ರೊಕ್ಕ ಸರಿ, ಮಸ್ತಾಗಿತ್ತು. ಬರ್ಲ್ಯಾ ಸರ್? ಬಂದ್ರು ಸರ್. ಸರ್ ನಮಸ್ಕಾರ. ಮಗ ನೋಡ್ತೀವ ಕ್ಯಾಮ್ರಾ ತಗೊಂಬರಲ್ಲ. ಬಂದ್ರಲ್ಲ ನಮ್ಮವರು. ತಮಾಷೆನಾ ಮೀಡಿಯಾ ಅವರು ಅಂದ್ರೆ? ಸರ್ ನಾವೇನು ಮಾಡಿಲ್ಲ. ನಾವ್ ಯಾರು ಏನು ತಪ್ಪು ಮಾಡಿಲ್ಲ. ನೋಡಿದ್ಯಾ ಏನ್ ಮಾಡಿದೆ ಅಂತ? ಸರ್ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಯಾಕೆ ಮಾಡ್ತಾ ಇದ್ದೀರಾ? ಸರ್ ನಾನು ತಪ್ಪು ಮಾಡಿದ್ದೀನಿ ಅಂತ ಪೊಲೀಸರಿಗೆ ಕಳಿಸಿದ್ರಾ? ನಿಮ್ಗೆ ಗೊತ್ತಲ್ಲ, ನಾನು ಏನು ಮಾಡಿಲ್ಲ. ಸರ್ ನಿಮ್ಮ ಕ್ಯಾಮ್ರಾ ವಾಪಸ್ ಕೊಟ್ಟಲ್ಲ ಸರ್. ನಿಮ್ಗೇನು ಪ್ರಾಬ್ಲಮ್? ಸರ್ ಹೇಳಿ ಸರ್ ಅವರಿಗೆ. ಸರ್ ಹೇಳಿ ಸರ್. ಸರ್ ನನ್ನ ಗಾಡಿನ ಯಾಕೆ ಎತ್ತಾ ಇದ್ದೀರಾ ಸರ್? ಪ್ಲೀಸ್ ದಯವಿಟ್ಟು ಬಿಡಿ ಸರ್. ಸರ್ ಏನ್ ಮಾಡ್ತಾ ಇದ್ದೀರಾ ಸರ್? ನಾವು ಯಾವುದನ್ನು ವಾಪಸ್ ಮಾಡ್ತಾ ಇಲ್ಲ. ಜಸ್ಟ್ ಬದುಕಬೇಕು, ಅದಕ್ಕೊಂದು ಮರ್ಯಾದೆ ಸಿಗ್ಬೇಕು. ಅದು ಸಹಿತ ನಾವ್ ಕಟ್ಕೊಂಡವ್ರಿಂದ ಸಿಕ್ಕರ ಸಾಕ್ರಿ. ನೀವು ಏನೇ ಹೇಳಿ, ನಿಮ್ಮ ಭಾಷೆ ಕೇಳಕ್ ತುಂಬಾ ಚೆನ್ನಾಗಿರುತ್ತೆ. ಸರಿ, ಇವತ್ತೇನೋ ನಾನಿದ್ದೀನಿ, ಓಕೆ. ನಾಳೆ ನಾನಿರೋ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದೇ ಇರ್ತಾರೆ. ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ನಿಮ್ ಹೋಟ್ಲಿಗೆ ಏನಾದ್ರೂ ತೊಂದರೆ ಮಾಡಿದ್ರೆ? ನಾನ್ ನಮ್ಮ ಅಪ್ಪನಿಂದ ಏನ್ ಕಲಿತಿದ್ರು ನಮ್ಮ ಅತ್ತೆಯಿಂದ ಬಾಳ ಕಲ್ತೀನ್ರಿ. ಆಕಿ ಹೇಳ್ಯಾಳ, ಚಲೋ ಕೆಲ್ಸ ಮಾಡ್ಬೇಕಾದ್ರ ವಿಘ್ನಗಳು ಬರ್ತಿರ್ತಾವ, ನಾವ ಧೈರ್ಯ ಮಾಡಿ ಮುಂದೆ ಹೋಗ್ತಿರ್ಬೇಕು ಅಂತ. ಸೂಪರ್ ಸೂಪರ್. ಎಲ್ಲರೂ ನಿಮ್ಮ ಹಾಗೆ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಿಮ್ಮಿಬ್ಬರನ್ನು ಟಿ ವಿ ಮುಂದೆ ಕೂರಿಸಿ ಪ್ಯಾನಲ್ ಡಿಸ್ಕಷನ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಅದಾಮೇಲೆ ಆಗಲಿ. ಮೊದಲು ಈಗ ಆಗಿರೋದನ್ನ ಸರಿ ಮಾಡೋಣ. ಮೊದಲು ಪೊಲೀಸ್ ಹತ್ರ ಹೋಗೋಣ. ಏನಂತೀರಾ? ನಾನು ಮಾತಾಡ್ತೀನಿ. ನಾಳೆನೇ ನಿಮ್ಮ ಹೋಟ್ಲ್ ಓಪನ್. ಬನ್ನಿ.